9th standard. Welcome back to my YouTube channel Maths Easy Guru. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಹೆಚ್ಚಿನ ವಿಡಿಯೋಗಳು ಮತ್ತೆ ಕ್ವೆಶ್ಚನ್ಸ್ ನಾನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತು ಕೂಡ ನಾವು ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ. ನಿಮಗಾಗಿ ನಾನು ಎರಡು ಪ್ರಿಪ್ರೇಟ್ರಿ 1 ಮತ್ತು ಪ್ರಿಪ್ರೇಟ್ರಿ 2 ಎರಡೂ ಪೇಪರ್ನ ಅನಲೈಸ್ ಮಾಡಿಬಿಟ್ಟು ಯಾವ್ಯಾವ ಕ್ವೆಶನ್ಸ್ನ ನೀವು ಓದಲೇಬೇಕು, ಇಂಥ ಕ್ವೆಶನ್ಸ್ನ ಬಿಟ್ಸ್ ಮಾಡಲೇಬಾರ್ದು, ಈ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಮಿಸ್ ಮಾಡಲೇಬೇಡಿ. ವಿಡಿಯೋನ ನೋಡ್ತಾ ಹೋಗಿ. ಓಕೆನಾ? ಲೆಟ್ಸ್ ಸ್ಟಾರ್ಟ್. 1 ಕ್ವೆಶನ್ ಪೇಪರ್ ಆ್ಯಂಡ್ ಪ್ರಿಪ್ರೇಟ್ರಿ 2 ಕ್ವೆಶನ್ ಪೇಪರ್. ನೀವು ಕೂಡ ನೋಡಿರ್ತೀರ, ನೀವು ಬರೆದಿರ್ತೀರ. ಕೆಲವೊಬ್ಬರಿಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿರುತ್ತೆ, ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ. ವರಿ ಮಾಡಿಕೊಳ್ಳೇಬೇಡಿ. ಕೆಲವೊಬ್ಬರು ಎಷ್ಟೋ ಸತಿ ನಾನು ನನ್ನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ, ಪ್ರಿಪ್ರೇಟ್ರಿನಲ್ಲಿ ಚೆನ್ನಾಗೇ ಮಾಡಿರೋದಿಲ್ಲ, ಆದರೆ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಿ ಪಾಸ್ ಆಗಿರ್ತಾರೆ ಅಂತ ಸ್ಟೂಡೆಂಟ್ಸ್ನು ನಾನು ನೋಡಿ. ನೀವು ಬೇಕಾದ್ರೆ ಕ್ವೆಶನ್ ಪೇಪರ್ನ ಜೊತೆಗೆ ಇಟ್ಕೊಂಡು ಹೌದಾ ಅಲ್ವಾ, ಸರಿನಾ ತಪ್ಪಾ ಅಂತ ಹೇಳಿಬಿಟ್ಟು ನೀವು ಕೂಡ ಚೆಕ್ ಮಾಡ್ಕೋಬೋದು. ಇಸ್ ಇಟ್ ಕ್ಲಿಯರ್? ಅನಲೈಸ್ ಮಾಡಿರೋ ಪೇಪರ್ ಇಲ್ಲಿದೆ. ನಾವು 2 ಮಾರ್ಕ್ಸಿಂದ ನಾನು ಒಂದಷ್ಟು ಪೇಪರ್ನ ನೋಡಿಬಿಟ್ಟು ಮಾಡೆಲ್ ಪೇಪರ್ ನಾನು ಹೇಳ್ದಂಗೆ ಪ್ರಿಪ್ರೇಟ್ರಿ ಪೇಪರ್ನ ಅನಲೈಸ್ ಮಾಡಿ ಇಲ್ಲೊಂದು ಲಿಸ್ಟ್ನ ರೆಡಿ ಮಾಡಿದ್ದೀನಿ. ಸ್ಟಾರ್ಟ್. ಫಸ್ಟು ಫೈಂಡಿಂಗ್ LCM ಆ್ಯಂಡ್ HCF. ಸೊ ಫಸ್ಟ್ ಯಾವುದು? ಇದು 2 ಮಾರ್ಕ್ಸ್ಗೆ ನಾನು ಹೇಳ್ತಾ ಇರೋದಷ್ಟು 2 ಮಾರ್ಕ್ಸ್ಗೆ. ಸೊ ಫಸ್ಟ್ ಯಾವುದು? LCM. ನಿಮ್ಗೆ ಗೊತ್ತಿದೆ ಇವಾಗ LCM ಆ್ಯಂಡ್ HCFನ ಫೈಂಡ್ ಮಾಡುವಂಥದ್ದು ಒಂದು ಪೂರ್ತಿಯಾಗಿ ಫೈಂಡಿಂಗ್ HCF ಆ್ಯಂಡ್ LCM. ಸೊ ನೆಕ್ಸ್ಟ್ ಸೆಕೆಂಡ್ ಯಾವುದು ತುಂಬ ನೀವು ಓದಲೇಬೇಕಾದಂಥ ಕ್ವೆಶನ್ಸು. ಸೊ ನಾನು ನಿಮಗೆ ಎಕ್ಸಾಂಪಲ್ ಕೂಡ ತೋರಿಸ್ತಾ ಹೋಗ್ತೀನಿ. ನಾನು ನೋಡಿ ಇಲ್ಲಿ 2 ಮಾರ್ಕ್ಸ್ ಕ್ವೆಶನ್ನು ಪ್ರಿಪ್ರೇಟ್ರಿ ಪೇಪರಲ್ಲಿ ಬಂದಿರೋ ಅಂಥದ್ದು ಫೈಂಡಿಂಗ್ HCF ಆ್ಯಂಡ್ LCM ಅಂತ ಕೇಳಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. 22nd ಕ್ವೆಶ್ಚನ್ ನಿಮ್ಮ ಪ್ರಿಪ್ರೇಟ್ರಿ 2 ಪೇಪರಲ್ಲಿ 22nd ಕ್ವೆಶ್ಚನ್. ದ ಪ್ರಾಡಕ್ಟ್ ಆಫ್ HCM ಆ್ಯಂಡ್ LCM ಆಫ್ 2 ನಂಬರ್ಸ್ ಈಸ್ 2016 ಅಂತ ಒಂದು ಕ್ವೆಶ್ಚನ್ ಇದೆ. ಸೊ ದಟ್ ಈಸ್ HCFನ ಫೈಂಡ್ ಔಟ್ ಮಾಡೋ ಅಂಥ ಕ್ವೆಶ್ಚನ್, ಅದು ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ. ಸೊ ನೆಕ್ಸ್ಟ್ ಪ್ರೂವ್ ದಟ್ ಇರ್ರಾಷನಲ್ ನಂಬರ್. ಯಾವುದಾದ್ರು ಒಂದು ಇದು ಕ್ವೆಶ್ಚನ್ನ ಕೊಡ್ತಾರೆ, ಪ್ರೂವ್ ದಟ್ ಇಟ್ ಈಸ್ ಅ ಇರ್ರಾಷನಲ್ ನಂಬರ್. ನಾನು ಒಂದು ಸೆಟ್ ಆಫ್ ಕ್ವೆಶನ್ಸ್ನ ನಿಮಗೆ ಈ ಸೀರೀಸ್ದು ಯಾವೆಲ್ಲ ಇಂಪಾರ್ಟೆಂಟ್ ಇರ್ರಾಷನಲ್ ನಂಬರ್ ಅದು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದ್ರು ಅದು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಹೋಗಿ ನೀವು ನೋಡ್ಕೊಳ್ಬಹುದು. ಇಸ್ ಸೊ ಸೆಕೆಂಡ್ ಕ್ವೆಶನ್ ಹಾಗೆ ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಇಲ್ಲಿ ಫಸ್ಟ್ ಕ್ವೆಶನ್ನೇ ಕೂಡ 2 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಫಸ್ಟ್ 17th ಕ್ವೆಶನ್ ನಿಮ್ಮ ಪ್ರಿಪ್ರೇಟ್ರಿ 2 ಪೇಪರ್ದು ಪ್ರೂವ್ ದಟ್ 5+√3 ಇಸ್ ಅ ಇರ್ರಾಷನಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ರೀತಿಯಾದ ಒಂದು ಕ್ವೆಶನ್ನು ಪಕ್ಕ ಬಂದೇ ಬರುತ್ತೆ. ನೆಕ್ಸ್ಟ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ X and Y. ಸೊ ಹಾಗಂದ್ರೆ ಏನು? ಫೈಂಡಿಂಗ್ ದ ವ್ಯಾಲ್ಯೂ ಆಫ್ XY ಅಂದ್ರೆ ಥ್ರೂ ದ ಎಲಿಮಿನೇಷನ್ ಮೆಥಡ್. ಯು ಕ್ಯಾನ್ ರೈಟ್ ದಿಸ್ ಆಸ್ ಫೈಂಡಿಂಗ್ the value of X and Y. ಅಂದ್ರೆ ಇದನ್ನ ಎಲಿಮಿನೇಷನ್ ಮೆಥಡ್ ಅಂತನೂ ನೀವು ಎಲಿಮಿನೇಷನ್ ಮೆಥಡ್ ಅಂತಾನು ನೀವು ತಗೋಬಹುದು. ದಿಸ್ ಈಸ್ ದ ಥರ್ಡ್. ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ಪ್ರಿಪ್ರೇಟ್ರಿ 1 ನಲ್ಲಿ ನೋಡ್ತಾ ಹೋಗೋಣ. ಪ್ರಿಪ್ರೇಟ್ರಿ 1 ಪೇಪರ್ ಐ ಹ್ಯಾವ್ ಹಿಯರ್. ಸೊ 2 ಮಾರ್ಕ್ಸ್ ಕ್ವೆಶನ್ ನಂಬರ್ ಕೂಡ ಹೇಳ್ತೀನಿ. 18th ಕ್ವೆಶ್ಚನ್ ನೋಡಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಇದು ತುಂಬಾನೇ ಇಂಪಾರ್ಟೆಂಟು. ಹೇಗೆ ಸಾಲ್ವ್ ಮಾಡೋದು ಅಂತ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು. ತುಂಬಾ ಈಸಿ ಇರುತ್ತೆ. ಸೊ ಹಿಯರ್ 18th ಕ್ವೆಶ್ಚನ್ ಕೊಟ್ಟಿದ್ದಾರೆ. ಹಾಗೆ ಪ್ರಿಪ್ರೇಟ್ರಿ 2 ನಲ್ಲೂ ನೋಡೋಣ. ಲೆಟ್ಸ್ ಚೆಕ್. ಇಲ್ಲಿ ಎಸ್ 24th ಕ್ವೆಶ್ಚನ್ ನೋಡಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ
ಪೇಪರ್ 2 ನಲ್ಲಿ ಕೊಟ್ಟಿದ್ದ ಮಾರ್ಕ್ಸ್ಗೆ ಈ ತರ ಕ್ವೆಶನ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನಿಮ್ಗೆ ಏನಾದ್ರು ಸೆಟ್ ಆಫ್ ಕ್ವೆಶನ್ಸ್ ಪ್ರಾಕ್ಟೀಸ್ಗೆ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ಡೀಟೇಲ್ ವಿಡಿಯೋ ಎಲಿಮಿನೇಷನ್ ಮೆಥಡ್ ಮೇಲೆನೆ ಮಾಡಿ ಮ್ಯಾಮ್ ಅಂತ ಹೇಳಿದ್ರೆ ಇನ್ನೂ ಟೈಮ್ ಇದೆ. ಖಂಡಿತವಾಗೂ ನಾನು ಅದ್ರ ಮೇಲೆ ಒಂದು ಪೂರ್ತಿ ಡೀಟೇಲ್ಡ್ ವಿಡಿಯೋ ಕೂಡ ಮಾಡ್ತೀನಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಸಾಲ್ವಿಂಗ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಇದೆಲ್ಲ 2 ಮಾರ್ಕಿಂಗ್ ದ ರೂಟ್ಸ್ ಇರ್ಬೋದು ಅಥವಾ ನೇಚರ್ ಆಫ್ ದ ರೂಟ್ಸ್ ಮೇಲೆ. 5th ಪಾಯಿಂಟ್, ಫೈಂಡಿಂಗ್ ದ ಸಮ್ ಆರ್ nth ಟರ್ಮ್ ಆಫ್ an ಫೈಂಡಿಂಗ್ ದ ಸಮ್ and nth term of an AP using the ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಮ್ ಅಥವಾ nth ಟರ್ಮ್ ಆಫ್ an AP ನ ಫೈಂಡ್ ಔಟ್ ಮಾಡುವಂಥದ್ದು ಇದು. ನೆಕ್ಸ್ಟ್ ಡಿಸ್ಟೆನ್ಸ್ ಅಂಡ್ ಸೆಕ್ಷನ್ ಫಾರ್ಮುಲಾ ಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ಅಂಡ್ ಸೆಕ್ಷನ್ ಫಾರ್ಮುಲಾ. ನೆಕ್ಸ್ಟ್ ಕ್ವೆಶ್ಚನ್ಸ್ ರಿಲೇಟೆಡ್ ಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಇಲ್ಲಿ ಸೊ ರೇಷಿಯೋಸ್ನ ತುಂಬಾ ಇಂಪಾರ್ಟೆಂಟ್, ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ. ಸೊ ನೆಕ್ಸ್ಟ್ ಈಸ್ ಪ್ರಾಬ್ಲಮ್ಸ್ ಆನ್ trigonometric ratio. Next, problems on circle. Simple. Is it clear? So this is all about 2 marks question. ನೀವು ಕೂಡ ಅನಲೈಸ್ ಮಾಡಬಹುದು ಕ್ವೆಶನ್ ಪೇಪರ್ಗಳನ್ನ ಇಟ್ಕೊಂಡು, ಮತ್ತು ನಿಮ್ಮ ಸ್ಕೂಲಲ್ಲಿ ಎಕ್ಸಾಮ್ಗೆ ಕೊಟ್ಟಿರುವಂಥ ಕ್ವೆಶನ್ ಪೇಪರ್ಸ್ನ ಇಟ್ಕೊಂಡು ನೀವು ಕೂಡ ನೋಡ್ಬೋದು. ಹಾಗೆ ಇನ್ನು 3 ಮತ್ತು 4 ಮಾರ್ಕ್ಸ್ನ ನಾನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.